ಮಾಸ್ ಗ್ಯಾಂಗ್ ಹಾವಳಿಗೆ ಬೆಚ್ಚಿ ಬಿದ್ದಿದೆ ಬಾಗಲಕೋಟೆ. ಮೊನ್ನೆ ರಬೆಕುವೆ ಆಯಿತು, ಈಗ ಇಳಕಲ್ನಲ್ಲಿ ಈ ಗ್ಯಾಂಗ್ ಪ್ರತ್ಯಕ್ಷ ಆಗಿದೆ. ಮಾಸ್ ಗ್ಯಾಂಗ್ ಇದು. ಚಡ್ಡಿ ಗ್ಯಾಂಗ್ ನೋಡಿದ್ವಿ ನಾವು, ಬೆಡ್ಶೀಟ್ ಗ್ಯಾಂಗ್ ನೋಡಿದ್ವಿ, ಅದಾದ ಮೇಲೆ ಬೆತ್ತಲ ಗ್ಯಾಂಗೂ ಬಂತು, ಈಗ ಮಾಸ್ ಗ್ಯಾಂಗ್ ಬಂದಿದೆ. ಸಿಕ್ಕಾಪಟ್ಟೆ ಹಾವಳಿ ಇಟ್ಟಿದ್ದಾರೆ ಇವರು. ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದೆ ಈ ಮಾಸ್ ಗ್ಯಾಂಗ್. ಗೋರ್ಬಾಳ ಗ್ರಾಮದ 6 ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಲ್ಲಿ ಬರುತ್ತಿದೆ ಗೋರ್ಬಾಳ. ಬಿಳಿ ಬಣ್ಣದ ಟಿ ಶರ್ಟ್ ಹಾಕುತ್ತಾರೆ, ಬಿಳಿ ಪ್ಯಾಂಟ್ ಹಾಕೊಂಡಿದ್ದಾರೆ, ಮುಖಕ್ಕೆ ಕಪ್ಪು ಬಣ್ಣದ ಮಾಸ್ಕ್ ಹಾಕೊಂಡಿದ್ದಾರೆ, ಕೈಯಲ್ಲಿ ಟಾರ್ಚ್ ಇರುತ್ತೆ, ಬೆನ್ನಿಗೆ ಬ್ಯಾಗ್ ಹಾಕೊಂಡು ಕಳ್ಳತನ ಮಾಡ್ತಾರೆ ಇವರು. CCTVಯಲ್ಲಿ ಈ ಕಳ್ಳರ ಚಲನವಲನಗಳು ಸರಿಯಾಗಿದೆ. ಒಂದು ಮನೆಯಲ್ಲಿ 8 ಗ್ರಾಂ ಚಿನ್ನ ಕದ್ದಿದ್ದಾರೆ, 97,000 ನಗದು ಕೂಡ ದೋಚಿದ್ದಾರೆ. ಹುಚ್ಚಪ್ಪ ರಕ್ಕಸಿಗೆ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಉಳಿದ 5 ಮನೆಯಲ್ಲಿ ಯಾವುದೇ ವಸ್ತು ಸಿಗದ ಹಿನ್ನೆಲೆ ವಾಪಸ್ಸಾಗಿದ್ದಾರೆ. ಭಯ ಹುಟ್ಟಿಸುತ್ರಿ ಈ ದೃಶ್ಯಗಳು. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ವಾಪಸ್ ಪ್ರತಿರೋಧವನ್ನು ಮಾಡಿದರೆ ಕೊಲೆ ಮಾಡಲಿಕ್ಕೂ ಕೂಡ ಇವ್ರ ಹಿಂದೆ ಮುಂದೆ ನೋಡೋದಿಲ್ಲ. ಅಂಥ ಗಿರಾಕಿಗಳು ಇವೆಲ್ಲ. ನಮಗನ್ನಿಸ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಇಂಥ ಕಳ್ಳರು ಸಿಗಲ್ಲ ನಿಮಗೆ. ಸಣ್ಣ ಪುಟ್ಟ ಕಳ್ಳತನ ಮಾಡೋವೆಲ್ಲ ಇರ್ತವೆ. ಇವರೆಲ್ಲ ಬಿಹಾರಿ ಗ್ಯಾಂಗ್ಗಳು. ಬಿಹಾರ, UP, ಒಡಿಶಾ, ಉತ್ತರ ಭಾರತ ಮೂಲದ ಗ್ಯಾಂಗ್ಗಳಿರ್ತವೆ. ಬೇಕಾದರೆ ಪೊಲೀಸರು ಪತ್ತೆ ಹಚ್ಚಿದಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅಂತೇಳಿ. ಬೆಕ್ಕಿನ ಹಾಗೆ ಬರ್ತಾರೆ. ಕೆಲವೊಂದು ಮನೆಯಲ್ಲಿ ಏನು ಸಿಕ್ಕಿಲ್ಲ ಹಾಗೆ ವಾಪಸ್ಸಾಗಿದ್ದಾರೆ. ಗ್ರಾಮಸ್ಥರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಹೆಂಗೆ ನಾವು ಇವ್ರನ್ನ ಹೊಡೆದಾಕಬೇಕು ಅಂತೇಳಿ. ಮೊನ್ನೆ ಯಾವುದೋ ಒಂದು ಗ್ರಾಮದಲ್ಲಿ ಜನರೇ ಸ್ವಯಂ ಪ್ರೇರಿತವಾಗಿ ರಾತ್ರಿ ಗಸ್ತು ತಿರುಗ್ತಾ ಇದ್ರು. ಅವರೇ ದೊಣ್ಣೆ ಬಡಿಗೆ ಇಟ್ಕೊಂಡು ಕಾಯ್ತಾ ಇದ್ರು ಊರನ್ನ. ಹಂಗೆ ಮಾಡಬೇಕು ಇವರಿಗೆ. 97,000 ರೂಪಾಯಿ ಹೋಗಿದ್ರಿ. ಆಮೇಲೆ ಪೋನೆ ತೊಲಿ ಬಂಗಾರ ರೀ, ಜುಮ್ಕಿ ಬೆಂಡಾಲಿ ಅರ್ಧ ತೊಲಿ, ಆಮೇಲೆ ಬೂಡಿ ಕಡ್ಡಿ ಅದು ಒಂದಷ್ಟಿತ್ರಿ. ಒಟ್ಟ ಪೋನೆ ತೊಲಿ ಬಂಗಾರ ರೀ, ಒಂದು 17 ತೊಲಿ ಬೆಳ್ಳಿ ಕಾಲ್ ಚೈನ. ಯಾವ ಮನೆಗೆ ಇಟ್ಟಿದ್ರಿ? ಇದು ಹಳೆ ಮನೆ ರೀ, ಇದು ಮನೆ ಆಗಿತ್ರಿ. ನೀವೆಲ್ಲಿ ಮಕ್ಕ ಇದ್ದೀರಿ? ನಾವು ಈ ಮನೆ ಮಕ್ಕಂದಿದ್ವಿ. ಈಗ ಇದೆಲ್ಲ ಬೆಂಡ್ ಮಾಡ್ಯಾರ ನೋಡ್ರಿ, ಇದನ್ನೆಲ್ಲ ಬೆಂಡ್ ಮಾಡ್ಯಾರ. ಆಮೇಲೆ ಈ ಕದ ಓಪನ್ ಮಾಡಿ ಹೋಗಿ ಎಲ್ಲ ಕಿತ್ತಿ. ಎಷ್ಟು ಗಂಟೆಗೆ ರೀ ಇದು? ರಾತ್ರಿ 12:30 ಒಂದು ನೋಡಿ. ನಿಮ್ಗೆ ಹೆಸರನೇ ಇಲ್ರಿ? ನಮ್ಗೆ ಹೆಸರ ಇಲ್ಲ, ಶಬ್ದ ಮಾಡಿಲ್ರಿ. ಮತ್ತೆ ಈ ಬಾಜುನಾಗ ಒಂದು ಕಿಲಿ ಮುರ್ದಾರ್ರಿ, ಅಲ್ಲೊಂದ್ ಮನಿ ಓಪನ್ ಮಾಡಿದ್ರಿ. ಅಲ್ಲಿ ಅವ್ರಿಗೆ ಏನು ಸಿಕ್ಕಿ. ನೀವು ಹಳೆ ಮನೆ ಗಿಡಕ್ಕೆ ಅಲ್ಲಿ ಹೊಸ ಮನಿ ಇನ್ನ ರೆಡಿ ಹಾಕೊಂತೈತೆ? ರೆಡಿ ಹಾಕೊಂತ್ರಿ. ಇದು ಇಲ್ರಿ, ಇದನ್ನೆಲ್ಲ ಸುದ್ದಿಲ್ರಿ. ನಾವ್ ಇಲ್ಲೇ ಮಕ್ಕನ ಇದ್ವಿ. ನೆಲ ಏರುಪಿರಿದ್ದಕ್ಕ ಪಕ್ಕಡಿ ಹಿಡ್ಕೊಂತ ಅನ್ನೋದಕ್ಕೆ ನಾವು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ನೋಡ್ತಾ ಇದ್ದೇವೆ ಬಾಗಲಕೋಟೆ ಜನ ಈ ಮಾಸ್ಕ್ ಗ್ಯಾಂಗ್ಗೆ ಬೆಚ್ಚಿ ಬಿದ್ದಿದೆ ಅಂತ ಅನ್ಸುತ್ತೆ. ಹೇಗೆ ಇವರು ಎಂಟ್ರಿ ಕೊಡ್ತಾರೆ, ಇವರ ಆ ಕೈ ಚಳಕ ಹೇಗೆಲ್ಲ ಸರಿಯಾಗಿದೆ, ಮತ್ತು ಪೊಲೀಸರಿಂದ ಪ್ರಾಥಮಿಕವಾಗಿ ಏನಾದರೂ ಗೊತ್ತಾಗಿದೆ ಈಗ? ಪ್ರಭು, ನಿಜಕ್ಕೂ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಜನ ಬೆಚ್ಚಿ ಬೀಳಿಕೆ ಕೂಡ ಅಂದ್ರೆ ಸಾಕಷ್ಟು ರೀತಿಯ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈ ಹಿನ್ನೆಲೆ ಲುಂಗಿ ಮತ್ತು ಮಾಸ್ಕ್ ಗ್ಯಾಂಗ್ ಗಳು ಕೂಡ ಪತ್ತೆಯಾಗಿರುವಂತದ್ದು, ಅದರ ಚಡ್ಡಿ ಅಂತ ಪತ್ತೆಯಾಗಿರುವಂತದ್ದು. ಅದರಲ್ಲಿ ಕೂಡ ಇಳಕಲ್ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ಮತ್ತು ಮುಧೋಳದಲ್ಲಿ ಇಂಥ ಗ್ಯಾಂಗ್ ಗಳು ಕೂಡ ಪತ್ತೆಯಾಗಿರುವಂತದ್ದು. ಮತ್ತೆ ಈಗ ಮಾಸ್ ಗ್ಯಾಂಗ್ ಗಳಂದ್ರೆ ಬಿಳಿ ಬಟ್ಟೆಯನ್ನ ಧರಿಸಿ ಒಂದು ಮುಖಕ್ಕೆ ಕಪ್ಪು ಮಾಸ್ಕ್ ಅನ್ನ ಯಾವ ರೀತಿಯಾಗಿ ಧರಿಸ್ಕೊಂಡು ಇವತ್ತು 6 ಮನೆಗಳಿಗೆ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಅದರಲ್ಲಿ ಒಂದು ಗೋರ್ಬಾಳ ಗ್ರಾಮದ ಹುಚ್ಚಪ್ಪ ಅಂತಕ್ಕಂತ ಏನು ಗ್ರಾಮಸ್ಥರ ಮನೆಗೆ ನುಗ್ಗಿ 8 ತೊಲಿ ಬಂಗಾರ ಹಾಗೂ 97,000 ನಗದು ಕೂಡ ಈಗಾಗಲೇ ಕಳ್ಕೊಂಡಿರುವಂತದ್ದು. ಅಂದ್ರೆ ಇನ್ನು 5 ಮನೆಗಳಿಗೆ ಕಳ್ಳತನ ಯತ್ನಕ್ಕೆ ಕೂಡ ಇವರು ಈ ಗ್ಯಾಂಗ್ ಅಂದ್ರೆ ಚಡ್ಡಿ ಮಾಸ್ಕ್ ಅನ್ನ ಹಾಕಿಕೊಂಡು ಕೈಯಲ್ಲಿ ದೊಣ್ಣೆಗಳನ್ನ ಕೂಡ ಹಿಡ್ಕೊಂಡು ಬಂದಿರುವಂತ ಉದಾಹರಣೆಗಳು ಉಂಟು. ಇವರು ಹಿಂದ್ಗಡೆ ಬ್ಯಾಗ್ ಗಳನ್ನ ಹಾಕಿಕೊಂಡಿರುವಂತದ್ದು ಮತ್ತು ಟಾರ್ಚ್ ಗಳನ್ನ ಹಿಂಬಾಲ ಇಟ್ಕೊಂಡು ಬಂದಿರುವಂತದ್ದು. ಇಂಥ ಗ್ಯಾಂಗ್ ಗಳಲ್ಲಿ ಮಹಾರಾಷ್ಟ್ರ ಮೂಲದವರು ಆಗಿರ್ಬೋದು ಅಥವಾ ಹೊರ ರಾಜ್ಯದಿಂದ ಬಂದಿರತಕ್ಕಂತ ಗ್ಯಾಂಗ್ ಗಳೇ ಅತಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಇಲ್ಲಿ 13 ಕಾರ್ಖಾನೆಗಳು ಇರೋದ್ರಿಂದಾಗಿ ಇಲ್ಲಿ ಹೆಚ್ಚು ಗ್ಯಾಂಗಿಗೆ ಕಬ್ಬಿನ ಕಟಾವಿಗೆ ಬಂದಿರ್ತಾರೆ. ಇಂಥ ಗ್ಯಾಂಗ್ ಗಳು ಕೂಡ ಇಂಥ ಕೆಲಸಕ್ಕೆ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ವರದಿಗಳಲ್ಲಿ ಕೂಡ ಆಗಿರುವಂತದ್ದು. ಈಗ ಪ್ರಾಥಮಿಕ ವರದಿ ಪ್ರಕಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ 2 ತಂಡಗಳನ್ನ ಮಾಡಿ ಆ ಗ್ಯಾಂಗ್ ನ ಪತ್ತೆ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಒಂದ್ ಕಡೆ ಇಲ್ಲಿಯ CPI ಅವರಿಗೆ ಕೂಡ ಮನವಿಯನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ಇಲ್ಲಿ ಗ್ಯಾಂಗ್ ಗಳಿಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಹಿಂದೆ ಮುಧೋಳದಲ್ಲಿ
ಸ್ವತಃ ಇಲ್ಲಿ ಗ್ರಾಮಸ್ಥರೇ ಗತ್ತು ತಿರುಗುವಂತ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗಿದ್ರು. ಈಗ ಮತ್ತೆ ಈ ಇಳಕಲ್ ನಗರದ ಒಂದು ಗೋಳ್ಬಾಳ್ ಗ್ರಾಮದಲ್ಲಿ ಈ ರೀತಿ ಪ್ರಕರಣಗಳ ಬೆಳಕಿಗೆ ಬಂದಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿರುವಂತದ್ದು. ರಾತ್ರಿ ವೇಳೆ ಯಾರಾದ್ರೂ ಮನೆಯಿಂದ ಹೊರಗೆ ಬರುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿ ಚರ್ಚೆ ಆಗ್ತಿದೆ. ಕೂಡಲೇ ಇಂಥ ಗ್ಯಾಂಗ್ ಗಳನ್ನ ಹೆಡೆಮುರಿ ಕಟ್ಟಬೇಕಾದದ್ದು ಪೊಲೀಸರ ಕರ್ತವ್ಯ ಆಗಿರುತ್ತೆ. ಕೂಡಲೇ ಇಂಥ ಪೊಲೀಸ್ ಅಧಿಕಾರಿಗಳು ಇವರ ಹಿಂದೆ ಯಾರಿದ್ದಾರೆ, ಇದರ ತಂಡ ಎಲ್ಲಿಂದ ಬಂದಿದೆ, ಈ ಜಾಲವನ್ನ ಹಿಡಿದು ಇದನ್ನ ಪತ್ತೆ ಹಚ್ಚಲಿಕ್ಕೆ ಕೂಡ ಪೊಲೀಸರ ಒಂದು ತಂಡ ರಚನೆಯಾಗಿದೆ. ಈ ತಂಡ ರಚನೆ ಎಷ್ಟು ದಿನದಲ್ಲಿ ಈ ಕಾರ್ಯಾಚರಣೆ ಕಂಪ್ಲೀಟ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ. ಭೈರತಿ ಸುರೇಶ್